ಗುರು ನಮಸ್ಕಾರ ಎಲ್ಲ ಹುಲಿಗಳಿಗೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ನಿನ್ನೆ ಜೋಧ್ಪುರಲ್ಲಿದ್ದೆ, ರಾಜಸ್ಥಾನ ಜೋಧ್ಪುರಿಂದ ಜೈಸಲ್ಮೇರ್ಗೆ ಬರಬೇಕಾದ್ರೆ ಭಾಳ ಸ್ಟ್ರಗಲ್ ಆಯ್ತು ಗುರು. ಈ ಪಟ್ಟಿ ಅಂದರೆ ನನ್ನ ಲೈಫಲ್ಲೇ ಈ ಥರ ಇನ್ಸಿಡೆಂಟ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಏನಾಯ್ತಂದರೆ, ನಾನು ಜೋಧ್ಪುರಿಂದ ಒಂದು 6 ಅಥವಾ 7 ಗಾಡಿ ಲಿಫ್ಟ್ ತೊಗೊಂಡು ಬಂದೆ. ಲಾಸ್ಟು ಪೋಖ್ರಾನ್ ಅಂತ ಒಂದು ಊರು ಬರುತ್ತೆ ಇಲ್ಲಿ. ಪೋಖ್ರಾನ್ ಅಂತ ಸ್ವಲ್ಪ ದೊಡ್ಡ ಸಿಟಿನೇ ಇದೆ, ಒಂದು ಲೆವೆಲಲ್ಲಿದೆ. ಅಲ್ಲಿ ಬಂದಾಗ ಅಲ್ಲಿ ನಾನು ಆಲ್ಟ್ ಆಗ್ಬೇಕು ಅಂದ್ಕೊಂಡಿದ್ದೆ. ಅಲ್ಲೇ ಟೆಂಟ್ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಪೆಟ್ರೋಲ್ ಪಂಪ್ ಹತ್ರ ಹೋಗ್ತಾಯಿದ್ದೆ. ಕೆಲವೊಬ್ಬರು ನೋಡ್ತಾ ಇರೋ ದೃಷ್ಟಿ ನೋಡಿದ್ರೆ ನನಗೆ ಭಯ ಆಗ್ತಾಯಿತ್ತು. ಈ ಪಟ್ಟಿ ಭಯ ಅಂದರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅವ್ರು ನನ್ನನ್ನೇ ಫಾಲೋ ಮಾಡ್ಲಾಗ್ತಿದ್ರು ಭಾಳಷ್ಟು. ಮುಂದೆ ಬಂದೆ, ಒಂದು ಸ್ವಲ್ಪ ಪೆಟ್ರೋಲ್ ಪಂಪ್ ದಾಟಿ ಹಿಂಗೆ ಬಂದೆ, ನಡ್ಕೊತ ಬಂದೆ. ಅಲ್ಲಿವರೆಗೂ ಬಂದರು ಕೂಡ ಬೈಕ್ ತೊಗೊಂಡು. ಹಿಂದೆ ಬಂದರು, ಮುಂದೆ ಬಂದರು. ನನಗೆ ಸಿಕ್ಕಾಪಟ್ಟೆ ಭಯ, ಕಿಡ್ನಿ ಎಲ್ಲ ಬಾಯಾಗಿ ಬಂದುಬಿಟ್ಟೈತೆ ಗುರು. ಅಪ್ಪೋ, ಇಷ್ಟು ಭಯ ಆಗಿತ್ತಂದರೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು. ನೀರು ಬಸ್ತಾಯಿದೆ ಗುರು, ಫುಲ್ ಚಳಿ ನೈಟಲ್ಲಿ ಇಲ್ಲೆಲ್ಲ. ಆ ಚಳಿಯಲ್ಲೂ ನೀರು ಬಸ್ತಾಯಿದೆ ನನಗೆ. ಅದೇ ಟೈಮಲ್ಲಿ ಹತ್ರ ಹೋದೆ, ಒಂದು ದುಕಾನ್ ಇತ್ತು. ಅಂಗಡಿ ಬಾಜು ಒಬ್ಬ ಅಣ್ಣ ನಿಂತಿದ್ರು. ಅವ್ರನ್ನ ಕ್ಯಾಜುವಲಾಗಿ ಅದೇ ಊರವ್ರ ಥರ ಮಾತಾಡಿದ್ದೆ ನಾನು. ಅವರು ಸ್ವಲ್ಪ ಡೌಟ್ ಪಟ್ಟು ಯಾವ್ರಿಂದ ಬಂದಿರ ಅಂತ ಕೇಳಿದ್ರು ಅವ್ರ ಭಾಷೆಯಲ್ಲಿ. ಕहाँ पे जाना ಅಂತಂದರು, ಕಿಧರ್ ಸೆ ಜಾನ ಅಂತಂದರು. ಆಮೇಲೆ ನಾನು ಹಿಂಗೆ ಬಂದೀನಿ, ಈ ಥರ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿದೆ ಅವ್ರಿಗೆ. ಹೇಳಿಂದ ಅವರು ನಂಬಲಿಲ್ಲ. ಅವರು ಕೂಡ ಸುಮ್ಮನೆ ಯಾವಾಗ ಬರ್ತಾವೆ ಬಿಡು ಅಂತ ಬಿಟ್ಟರು. ಅದಾದಿಂದ ಅವರು ಹೋಗ್ತಾಯಿದ್ರು ಜೈಸಲ್ಮೇರ್ಗೆ, ಬಟ್ ನಾನು ಹೋಗ್ತಾಯಿದ್ದೆ. ನಾನು ಒಂದು ಟ್ರಕ್ ಬಂತು, ಹಂಗೆ ನಾನು ಟ್ರಕ್ ಹತ್ಕೊಂಡು ಬಂದೆ. ಅವ್ರು ಅಲ್ಲೇ ಸ್ಟಾಪ್ ಆದರು. ನಾನು ಜೈಸಲ್ಮೇರ್ ಇಳಿದೀನಿ, ಅವರು ಟ್ರೈನಿಗೆ ಬಂದವ್ರಂತ ಅಲ್ಲಿದ್ದ. ಜೈಸಲ್ಮೇರ್ ಇಳಿದಿಂದ ನಾನು ಒಬ್ಬನೇ ಹಿಂಗೆ ನಿಂತಿದ್ದೆ. ಮತ್ತು ಮಾತಾಡಿಸಿದ್ರು ಅವರು ಇಲ್ಲಿ ಬಂದಾಗ. ಜೈಸಲ್ಮೇರ್ ಬಸ್ ಸ್ಟಾಪ್ ಹತ್ರ ಈ ಕಡೆ ಸೈಡು ಫುಲ್ಲು ಟ್ರಕ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ, ಈ ಕಡೆ ಸೈಡ್ ಹಿಂಗೆ. ಅಷ್ಟೊಂದು ದೊಡ್ಡ ಸಿಟಿ ಏನಲ್ಲ. ಅಲ್ಲಿ ನಿಂತ್ಕೊಂಡಾಗ ಅವರು ಬಂದು ನೋಡಿದರು, ಮತ್ತೆ ನನ್ನ ನೋಡಿದರು. ಪೋಖ್ರಾನ್ ನೀ ದೇಖಿಲಿ ಅಂತ ಕೇಳಿದ್ರು ಅವರು. ಅಂದರೆ ಹಿಂದಿದ್ದ ಪೋಖ್ರಾನಲ್ಲಿ ನೋಡಿದ್ನಲ್ವ ಅಂತಂದರು. ಓಹ್ ಅಂತಂದ್ರೆ. ಆಮೇಲೆ ನಾನು ಹಿಂದೆ ಬೋರ್ಡ್ ನೋಡಿದ್ರು, ಅಲ್ಲಿ ನೋಡಿರಲಿಲ್ಲ, ಇಲ್ಲಿ ನೋಡಿದರು. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತೇನೋ, ನಿನ್ನ ಮೇಲೆ 100 ರೂಪಾಯಿ ಇದೆಯಾ, ನಾನು ರೂಮ್ ಕೊಡಿಸ್ತೀನಿ ಅಂತಂದರು. ಇಲ್ಲ ರೀ, ನಾನು ದುಡ್ಡೇ ಇಲ್ಲ, 0 ಮನಿ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತಂದೆ. ಹಂಗೆ ಸುಮ್ಮನೆ ಬಂದೆ. ಬನ್ನಿ ನಾನು ಗುಡಗಂತ ಏನು ಅನ್ನಲಿಲ್ಲ ಅವರು. ಹಾಗೆ ಸುಮ್ಮನೆ ಕ್ಯಾಜುವಲಾಗೆ ಬರ್ತಾಯಿದ್ರು. ನಾನು ಅವರಿಂದ ಬಂದೆ. ಒಂದು ಫೋನ್ ಮಾಡಿದ್ರು ಯಾರಿಗೋ. ನಂಗೆ ಯಾರಿಗೋ ಫೋನ್ ಮಾಡಿದ್ರು, ಭಯ ಆಯಿತು ಗುರು, ಏನೋ ಮಾಡ್ತಾರೆ ಅಂತ. ಆಮೇಲೆ ಬಂದೆ ಗುರು. ನೋಡೋಣ ಬಾ ಅಂತ ಅಷ್ಟೇ ಅಂದರು ಅವ್ರು. ಅಷ್ಟೇ ರೂಮ್ ಕೊಡ್ತೀನಿ ಅಂತ ಏನೇನಿಲ್ಲ. ನೀ ಎಲ್ಲಿ ಮಲ್ಕೊಂತೀಯ ಹಂಗೆಲ್ಲ ಕೇಳಿದ್ರು. ನಾನು ಹಿಂಗೆ ಪೆಟ್ರೋಲ್ ಪಂಪಲ್ಲಿ ಮಲ್ಕೊತೀನಿ, ಎಲ್ಲರೂ ಸ್ವಲ್ಪ ಜಾಗ ಸಿಕ್ಕರೆ ಹೇಳಿ, ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ಹೇಳಿದೆ. ಇಲ್ಲೆಲ್ಲ ದೂರ ಇದೆ ಪೆಟ್ರೋಲ್ ಬಂಕ್ ಅಂತಂದರು. ಮತ್ತೆ ಬಂದೆ ಗುರು. ಇದು ಆ್ಯಕ್ಚುಲಿ ಒಂದು ಟ್ರಸ್ಟ್ ಇದು. ಅವರು ಟ್ರಸ್ಟಲ್ಲಿ ಇರ್ತಾರಂತೆ. ಅವರು ಕೂಡ ನಮ್ಮ ಒಬ್ಬ ಯುವಕ ಇಲ್ಲೇ ಕೆಲಸ ಮಾಡ್ತಾರೆ. ಇದು ಜೈಸಲ್ಮೇರಲ್ಲಿ ಯಾವುದೋ ಫಾರ್ಮಸಿ ಮೆಡಿಕಲಲ್ಲಿ ಕೆಲಸ ಮಾಡ್ತಾರಂತೆ. ಸುಮಾರು ಒಂದು 5-6 ಸಾವಿರ ರೂಪಾಯಿ ಸಂಬಳ ಇರ್ಬೋದು. ಪಾಪ ಅವರೇ ಇಲ್ಲಿ ಬಂದಿರ್ತಾರೆ. ಅದರಲ್ಲಿ ನನ್ನ ಇಲ್ಲಿ ಇರೋಕ್ಕೆ ಕೊಟ್ಟರು, ಫ್ರೀಯಾಗೆ ಇಲ್ಲೇ ಇದೆ ನೋಡಿ. ಇಲ್ಲಿ ಬೆಡ್ ಕೊಟ್ಟರು. ಇದೆಲ್ಲ ಬೆಡ್ಸು ಇಲ್ಲೆಲ್ಲ ಬಂದವ್ರಿಗೆ ಇರೋಕ್ಕೆ, ಅಂದರೆ ಆಲ್ಟ್ ಮಾಡೋಕ್ಕೆ ಇವೆಲ್ಲ. ಸೊ ಅದರಲ್ಲಿ ನನಗೂ ಒಂದು ಬೆಡ್ ಕೊಟ್ಟರು. ಚಾರ್ಜ್ ಏನು ಇಸ್ಕೊಂಡಿಲ್ಲ. ಮತ್ತು ನನ್ನ ಹತ್ರ ರೊಟ್ಟಿ ಇತ್ತು, ಸಜ್ಜಿ ರೊಟ್ಟಿ, ನಮ್ಮ ಮನೆಯಾಗ ನಮ್ಮ ಅವ್ವ ಮಾಡಿರೋದು. ಅದನ್ನು ತಗೊಂಡು ತಿನ್ನಬೇಕಂತ ಇದು ಮಾಡಿದೆ. ನೀ ಕೇಳಿದ್ರೆ, ಖಾನ ಏನು ಮಾಡ್ತೀವಿ ಊಟ ಖಾನ ಅಂತ ಕೇಳಿದ್ರೆ, ನನ್ನ ಹತ್ರ ರೊಟ್ಟಿ ಇದೆ, ಸ್ವಲ್ಪ ಖಾರ ಇದೆ, ಚಿಲ್ಲಿ ಪೌಡ್ರ್ ಇದೆ, ಅದನ್ನ ಹಾಕ್ಕೊಂಡು ತಿಂತೀನಿ ಅಂತ ಹೇಳಿದೆ. ಬಟ್ ಅವ್ರಿಗೆ ಶಾಕ್ ಆಯಿತು ಪಾಪ ಅಂತ ಅನಿಸ್ತೆ, ಏನೋ ಗೊತ್ತಿಲ್ಲ. ಹೋಗಿ ಇಲ್ಲಿ ಸಬ್ಜಿ ಅಂದರೆ ಅದಿದು ಉಳ್ಳಾಗಡ್ಡಿ ಪಲ್ಯ ಅಂತಾರಲ್ಲ ಗುರು, ಅದು ಮಸ್ತ್ ಟೇಸ್ಟ್ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಅದನ್ನ ಹಾಕ್ಕೊಂಡು ಬಂದು ಕೊಟ್ಟರು ನನಗೆ. ಆ್ಯಕ್ಚುಲಿ ಇದರಲ್ಲಿ ಹಾಕ್ಕೊಂಡು ಕೊಟ್ಟರು. ಇದನ್ನು ಇಲ್ಲಿದೆ ನೋಡಿ, ಫುಲ್ ಅರ್ಧ ಬೌಲ್ ಇತ್ತು, ಫುಲ್ ಬೌಲ್ ಇದು, ದೊಡ್ಡ ಬೌಲ್ ಇದೆ. ಇದು ಫುಲ್ ಕೊಟ್ಟರು, ಹೊಡೆದೆ ಗುರು. ಹಸು ಸಿಕ್ಕಾಪಟ್ಟೆ ಇತ್ತು. ಮಾರ್ನಿಂಗ್ ಊಟ ಮಾಡಿದ್ದೆ. ಅದು ಬಿಟ್ಟರೆ ಮಧ್ಯದಲ್ಲಿ ಒಬ್ಬ ಟ್ರಕ್ ಅಣ್ಣ ಚಾ ಬನ್ ಕೊಡಿಸಿದ್ದ. ಅದು ಬಿಟ್ಟರೆ ಹಸುವಾಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಹಸುವಾಗಿತ್ತು. ಹಾಗೆ ನೀರು ಕೊಡಿರಲಿಲ್ಲ, ನೀರು ಕುಡಿದು ಊಟ ಮಾಡಿದೆ. ಅವರಿಗೂ ಒಂದು ರೊಟ್ಟಿ ತಿನ್ನಿಸಿದೆ, ತಿನ್ನಿರಿ ನಮ್ಮದು ಊರಿಂದ ಟೇಸ್ಟ್ ಮಾಡಿದೆ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅಣ್ಣಗೆ ಗ್ರೇಟ್ ಥ್ಯಾಂಕ್ಸ್. ಭಾಳ ಒಳ್ಳೆಯ ಅಣ್ಣ. ಇವಾಗ ಜೈಸಲ್ಮೇರಿಂದ ಬಿಡ್ತಾಯಿದ್ದೀನಿ, ಥಾರ್ ಡೆಸರ್ಟ್ಗೆ ಹೋಗ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಿನ್ನೆ ಫುಲ್ ಓವರ್ ನೈಟಲ್ಲೇ ಫುಲ್ ಹೆಲ್ಪ್ ಮಾಡಿದರು ಇವರು ಅಣ್ಣವರು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್ ಯುವರ್ ಹೆಲ್ಪಿಂಗ್ ನೇಚರ್ ಬ್ರೋ.
ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್. ಸೊ ಅಷ್ಟು ನೋಡು ರಾತ್ರಿಯಲ್ಲಿ ನಾನು ಕರ್ಕೊಂಬಂದು ಇಲ್ಲಿ ಹಾಸ್ಟೆಲಲ್ಲಿ ಇರ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಅದು ಅಷ್ಟೇ ಅಲ್ಲದೆ ಸಬ್ಜಿ ಕೂಡ ತಂದು ಕೊಟ್ಟರು. ನಾನು ರೊಟ್ಟಿ ತಿನ್ನೋದು ನೋಡಿ. ನೀವೇನಾದ್ರು ಕರ್ನಾಟಕ ಬಂದರೆ ನಾನು ಏನು ಕೇಳ್ತೀರಿ ಐ ಆಮ್ ಹೆಲ್ಪಿಂಗ್. ಓಕೆ ಓಕೆ ಕभी टाइम मिला तो बिल्कुल. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ಗುರು ಈ ಬೈ ಜೈಸಲ್ಮೇರಿಂದ ಇಲ್ಲಿ ಥಾರ್ ಡೆಸರ್ಟ್ಗೆ ಹೋಗುವಂಥ ವೆಹಿಕಲ್ಸ್ ಅವರಿಗೆ ಬಿಡಾಕತ್ತಿದ್ದಾರೆ. ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಏನು ನೋಡ್ತಿದ್ರಲ್ಲ ಇದು ರಾಜಸ್ಥಾನಿ ತಾವರಿ ಫುಡ್ ಅಂತೆ. ಫ್ರೀಯಾಗೆ ಕೊಡ್ತಿದ್ದಾರೆ ಅಣ್ಣವರು. ಜೈಸಲ್ಮೇರ್ ರೊಟ್ಟಿನ ಟೇಸ್ಟ್ ಮಾಡೋಣ. ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗುರು. ತಾರ್ ಡೆಸರ್ಟಲ್ಲಿ ತಾರ್ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಬಾಯ್. ಮೈ ಗಾಡ್. ಅವರು ಆಟೋದಲ್ಲಿ ಕರ್ಕೊಂಬಂದರು. ಥ್ಯಾಂಕ್ ಯು ಸೋ ಮಚ್. ये हमारे भैया हमारे साथ आया है और कर्नाटका से जो भी मिले फ्री में मिले. फ्री का चाहिए भैया को. पैसा नहीं देने वाला ये. ಕಾರ್ ಗಾಡಿಯಲ್ಲಿ ಕರ್ಕೊಂಡ್ಬಂದು ಇವಾಗ ನಿಮ್ಗೆ ಏನು ಬೇಕು ಎಲ್ಲನೂ ಕೇಳಿ ನಾವು ಕೊಡ್ತೀನಿ. ಆರಾಮಾಗಿ ಎಂಜಾಯ್ ಮಾಡಿ ಚಿಲ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯುವರ್ It's my pleasure. ಓಕೆ. You are our guest. ಥ್ಯಾಂಕ್ ಯು ಸೊ ಮಚ್. Yes. ಥ್ಯಾಂಕ್ ಯು. वेलकम. ಥ್ಯಾಂಕ್ ಯು. चार तना हूँ आए तो वीडियो जान बड़ा हूँ बाद Pakistani dancing and music. ಓಕೆ. So you will have this, enjoy this. This is from like 7 to 10 o'clock ನೈಟ್. night. ಓಕೆ. You have a group dance if you like to have dance, or family dances like this. ಓಹ್. And after 8:30 there is a dinner ready. ಓಕೆ.
From 8:30 to 10:30 you have a dinner. ಓಕೆ So whenever you want it, please enjoy your dinner. ಓಕೆ Okay, after 10:30 is finished. Okay. If you like to sit down and chill with a star and see the night view. Night view is more beautiful ಓಕೆ because in the desert is mostly the night ಓಕೆ because people is always come Okay. after 4:30. Jeep safari, camel safari, see the sunset, and after sunset, ಓಕೆ this is like a night life. ಓಹ್ People come enjoy only because in the daytime is very hot. ಓಕೆ ಓಕೆ People not enjoy here. ಎಸ್ ಎಸ್ This I give you room. This is your room. ಓಕೆ Double bed. There's a bathroom. Hot water also inside. Okay. ಓಕೆ ಥ್ಯಾಂಕ್ ಯು Chilled. ಓಕೆ ಥ್ಯಾಂಕ್ ಯು ಸೊ ಮಚ್ You're welcome. ಆ್ಯಕ್ಚುಲಿ ಇದೊಂಥರ ಪ್ರಮೋಷನ್ ಥರ ಆಗ್ತಿದೆ ಬಟ್ ಈ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓ ಮೈ ಗಾಡ್, ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಥಾರ್ ಡೆಸರ್ಟ್ಗೆ ಬರ್ತೀನಿ ಅಂತ, ಬಟ್ ಇಷ್ಟು ಬೇಗ ಬಂದೆ ಗುರು. ಅಂದರೆ ಮೈ ಗಾಡ್, ಇಷ್ಟು ಸ್ಪೀಡಾಗಿ ಅಂದರೆ ಏನು ಗುರು, ಎಷ್ಟು ಸ್ಪೀಡ್ ಅಂದರೆ ಥಾರ್ ಗಾಡಿ ಸ್ವೈಂಗ್ ಅಂತ ಬರ್ತಾಯಿತ್ತು. ಆ ಬರೋ ಸ್ಪೀಡಿಗೆ ಕಣ್ಣೆಲ್ಲ ಉರಿತಾ ಇದೆ. 4x4 ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ, ಫುಲ್ ಡ್ಯೂನ್ಸ್ ಮೇಲೆ ಸ್ವಿಂಗ್ 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 ಆರಿಸ್ಕೊಂಡು ಹೋಗ್ತಾರಂತೆ. ಸೊ ಅದನ್ನು ಇವಾಗ ಜಸ್ಟ್ ಹೇಳಿದ್ರು ಅವ್ರ ಅಣ್ಣರು. ನೈಟ್ ಅಂದರೆ ಈವ್ನಿಂಗ್ 4 ಗಂಟೆ ಕರ್ಕೊಂಡು ಹೋಗ್ತಾರೆ, ಆವಾಗ ಫುಲ್ ಎಂಜಾಯ್ ಮಾಡೋಣ. ಅದಾದಿಂದ ನೈಟು ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ ಇಲ್ಲಿ. ಡೆಸರ್ಟ್ ಕಮ್ಯುನಿಟೀಸಿದ್ದು ಯಾವ ರೀತಿ ಡ್ಯಾನ್ಸಿಂಗ್ ಇರುತ್ತೆ ಅದೆಲ್ಲ ಇರುತ್ತೆ, ಅದೆಲ್ಲ ತೋರಿಸ್ತೀನಿ ನಿಮಗೆ. ತುಂಬ ಹೆಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿದೆ ಜನಗಳಿಗೂ. ಕೆಲವೊಬ್ಬರು ಭಯ ಆಗ್ತಿದ್ರು, ನೋಡಿದ್ರೆ ಭಯನೇ ಆಗ್ತಿತ್ತು. ಹೆವಿ ಸ್ಪೀಡ್ಗಳು ಬಿದ್ದರೆ ಮಾತ್ರ 4-5 ಪಲ್ಟಿ ಹೊಡಿಬೋದು, ಅಷ್ಟು ಸ್ಪೀಡ್ ಹೋಗ್ತಾರೆ ಡೆಸರ್ಟಲ್ಲಿ. ಮರಳು ಕಿತ್ಕೊಂಡು ಬರ್ತಿರುತ್ತೆ, ಅಷ್ಟು ಸ್ಪೀಡ್ಗಳು ಬಂತುಗಳು ಮರಳು.